ಆಕಾಶವಾಣಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಕೇಳಿ ಕೋಲಾರದ ಮುಳಬಾಗಿಲು ಗ್ರಾಮೀಣ ಮಹಿಳಾ ಒಕ್ಕೂಟದ ಎಂಜಿ ಪಾಪಮ್ಮ ಮತ್ತು ಎಚ್ಎಂ ಲಕ್ಷ್ಮಮ್ಮ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಚಂದು. ನಮಸ್ಕಾರ. 2026 ಮಹಿಳಾ ದಿನದ ಥೀಮ್ ಗಿವ್ ಟು ಗೇನ್. ನಾವು ನೀಡುವುದರಿಂದ ಪಡೆಯಲು ಸಾಧ್ಯ. ಇದನ್ನ ಹಲವು ರೂಪಗಳಲ್ಲಿ ನೋಡಬಹುದಾದರೂ ಲಿಂಗ ಸಮಾನತೆ ದೃಷ್ಟಿಯಿಂದ ಗಮನಿಸಿದಾಗ ಗಂಡು ಮತ್ತು ಹೆಣ್ಣಿನ ಪರಸ್ಪರ ಬೆಂಬಲದಿಂದ ಒಂದಷ್ಟು ಕೆಲಸಗಳು ನಡೆಯಲು ಸಾಧ್ಯವಿದೆ. ಹಾಗೆಯೇ ಸಮಾಜ, ಸಮುದಾಯ, ಸಂಘ ಸಂಸ್ಥೆಗಳು, ಅಧಿಕಾರಿಗಳು, ಜನನಾಯಕರು ಕೊಡುಗೆಗಳನ್ನ ಕೊಡುವುದರಿಂದ ಅಂದ್ರೆ ಗೌರವ, ಜ್ಞಾನ, ಸಮಾನ ವೇತನ ಅಥವಾ ಹಣಕಾಸು, ಧ್ವನಿ, ರಕ್ಷಣೆ, ಮಾರ್ಗದರ್ಶನ, ಸಂಪನ್ಮೂಲಗಳು, ತರಬೇತಿಗಳು, ಸಮಯ, ಮೂಲ ಸೌಕರ್ಯಗಳನ್ನ ಮಹಿಳಾ ಸಮುದಾಯಕ್ಕೆ ನೀಡಿದಾಗ ಅವರ ಪ್ರಗತಿ ಸಾಧ್ಯವಾಗುತ್ತದೆ. ಹಿಂದಿನಿಂದಲೂ ಹೆಣ್ಣು ಕುಟುಂಬದ, ಸಮಾಜದ ಏಳಿಗೆಗಾಗಿ ದುಡಿಯುತ್ತಲೇ ಇದ್ದಾಳೆ. ಈಗೀಗ ಅವಕಾಶಗಳು, ಸೌಲಭ್ಯಗಳು ದೊರೆಯುತ್ತಿವೆ ನಿಜ. ಆದರೂ ಸಾಲದು ಎಂದೇ ಗಿವ್ ಟು ಗೇನ್. ಸಮಾಜ ಮಹಿಳೆಯರಿಗೆ ಬೆಂಬಲ ನೀಡುವುದರಿಂದ ಅವರು ಸಶಕ್ತರಾಗಿ ಬೆಳೆದು ಅಭಿವೃದ್ಧಿ ಹೊಂದಿ ತಮ್ಮದೇ ಆದ ಕೊಡುಗೆಗಳನ್ನ ಕೊಡುತ್ತಾರೆ ಅನ್ನುವುದಕ್ಕೆ ನಮಗೆ ಬೇಕಾದಷ್ಟು ಉದಾಹರಣೆಗಳಿವೆ. ಮಹಿಳಾ ಅಭಿವೃದ್ಧಿ ಎನ್ನುವುದು ಒಂದು ಗುಂಪು, ಒಂದು ಸಂಸ್ಥೆ, ಒಂದು ರಾಜ್ಯ, ಒಂದು ದೇಶಕ್ಕೆ ಸಂಬಂಧಿಸಿದ್ದಲ್ಲ. ಎಲ್ಲರಿಗೂ ಸೇರಿದ ಸಾಮೂಹಿಕ ಜಾಗತಿಕ ಕ್ರಿಯಾಶೀಲತೆಯ ಬದ್ಧತೆಯಾಗಿದೆ ಎನ್ನುತ್ತಾರೆ ಗ್ಲೋರಿಯಾ ಸ್ಟೀನೆಮ್ ಅನ್ನುವ ಸ್ತ್ರೀವಾದಿ ಹಾಗೂ ಪತ್ರಕರ್ತೆ. ಪ್ರತಿ ವರ್ಷ ಮಾರ್ಚ್ 8 ಜಗತ್ತಿನಾದ್ಯಂತ ಮಹಿಳಾ ಪರ ಚಿಂತನೆ, ಸಂದರ್ಶನ, ಕಾರ್ಯಾಗಾರಗಳು ನಡೆಯುತ್ತವೆ. ವಿಷಯ ತಜ್ಞರು ವಿಷಯಗಳ ಮಂಡನೆ ಮಾಡಿ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಲೇ ಇದ್ದಾರೆ. ಈ ಬಾರಿ ಗಿವ್ ಟು ಗೇನ್ ಅನ್ನುವ ಘೋಷವಾಕ್ಯ ನಾವು ನೀಡುವುದರಿಂದ ಪಡೆದುಕೊಳ್ಳಲು ಸಾಧ್ಯ ಅನ್ನುವ ಹೇಳಿಕೆಯನ್ನ ಗಮನಿಸಿದಾಗ ಹೆಣ್ಣು ಸೌಂದರ್ಯವಷ್ಟೇ ಅಲ್ಲ, ಶಕ್ತಿಯೂ ಹೌದು. ಅವಕಾಶ, ಜ್ಞಾನ, ಬೆಂಬಲ ದೊರೆತರೆ ಸಾಧನೆಗಳನ್ನ ಮಾಡಲು ಅವಳು ಎಂದಿಗೂ ಹಿಂಜರಿಯುವುದಿಲ್ಲ ಅನ್ನುವುದಕ್ಕೆ ಇಂದಿನ ನಮ್ಮ ಜೊತೆಗಿರುವ ಇಬ್ಬರು ಮಹಿಳೆಯರು ಕೂಡ ಉದಾಹರಣೆ ಆಗಬಲ್ಲರು. ವ್ಯಕ್ತಿಗಳು ಸಾಮಾನ್ಯರಾದರೂ ಗುಣದಲ್ಲಿ ಅಸಾಮಾನ್ಯರು. ತಮ್ಮ ಪರಿಶ್ರಮ, ನಿಷ್ಠೆ, ಹೊಣೆಗಾರಿಕೆಯಿಂದ ತಮ್ಮ ಸಮುದಾಯ, ಊರಿಗೆ ಪ್ರೀತಿ ಕೊಟ್ಟಿದ್ದಾರೆ. ಅವರ ವೈಯಕ್ತಿಕ ಏಳು ಬೀಳಿನ ನಡುವೆಯೂ ಮಹಿಳಾ ಸಶಕ್ತತೆಗೆ ನಿರಂತರವಾಗಿ ದುಡಿಯುತ್ತಿರುವ ಹೃದಯವಂತರು ಇವರು. ಸಮಾಜದೆಡೆಗಿನ ಪ್ರೀತಿ, ಮಾನವೀಯತೆ, ಬತ್ತದ ಸೆಲೆ ಇವರದ್ದು. ಬೇಂದ್ರೆಯವರು ಹೇಳಿದ ಹಾಗೆ, ಕೊಡುವುದೇನು ಕೊಂಬುದೇನು, ಒಲವು, ಸ್ನೇಹ, ಪ್ರೇಮ, ಹೊರಗೆ ಬರಿದು ಒಳಗೆ ಬಲಿದು ಇದ್ದವರಿಗೆ ನೇಮ, ನೀನು ಕೊಟ್ಟರೆ ನಾನು ಕೊಡುವೆನು ಅನ್ನುವ ಮಾತನ್ನ ಸಾರ್ಥಕಗೊಳಿಸಿದ ಇಬ್ಬರು ಮಹಿಳಾ ಮಣಿಯರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಜೊತೆಗಿನ ನಮ್ಮ ಈ ಮಾತುಕತೆಯನ್ನ ಆರಂಭಿಸೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮೊಂದಿಗಿದ್ದಾರೆ ಕೋಲಾರ ಮುಳಬಾಗಿಲು ಹೊನ್ನಶೆಟ್ಟಹಳ್ಳಿಯ ಗ್ರಾಮೀಣ ಮಹಿಳಾ ಒಕ್ಕೂಟದ ಸದಸ್ಯರು. ಕಳೆದ 28 ವರ್ಷಗಳಿಂದ ಮಹಿಳಾ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಮಹಿಳಾ ಸಬಲೀಕರಣಕ್ಕಾಗಿ ದುಡಿತಾ ಇದ್ದಾರೆ. ಶ್ರೀಮತಿ ಎಂಜಿ ಪಾಪಮ್ಮ. ನಮಸ್ಕಾರ ಪಾಪಮ್ಮ ಅವರೇ. ನಮಸ್ಕಾರ. ಮತ್ತೆ ಶ್ರೀಮತಿ ಎಚ್ಎಂ ಲಕ್ಷ್ಮಮ್ಮ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಲಕ್ಷ್ಮಮ್ಮ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಗ್ರಾಮೀಣ ಮಹಿಳಾ ಒಕ್ಕೂಟದ ಜೊತೆಗೆ ಸೇರ್ಕೊಂಡು ಕೋಲಾರ ಜಿಲ್ಲೆಯಲ್ಲಿರುವಂತಹ ಬಹಳಷ್ಟು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸಂಘ ಮಾಡೋದು, ಸಂಘದ ಹೆಣ್ಮಕ್ಳಿಗೆ ತರಬೇತಿ ಕೊಡೋದು, ನೀವು ಕೂಡ ಉಳಿತಾಯ ಮಾಡೋದು, ಸಾಲ, ಇಂಥ ಬಹಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈಗ ಮಹಿಳಾ ದಿನಾಚರಣೆ ಅಂದ ತಕ್ಷಣ ನಮಗೆ ಮಹಿಳೆಯರ ಬಗ್ಗೆ ಒಂದಷ್ಟು ದೊಡ್ಡ ದೊಡ್ಡ ವಿಚಾರಗಳು ಬರುತ್ತೆ. ಹೆಣ್ಮಕ್ಳೆಲ್ಲ ಮುಂದೆ ಬರಬೇಕು, ಓದಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಹಾಗೆ ನಾವು ಮಾತಾಡ್ತೀವಿ. ಆದ್ರೆ ಹಳ್ಳಿಯಲ್ಲಿರುವಂತಹ ಹೆಣ್ಮಕ್ಳಿಗೋಸ್ಕರ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಈ ಹೆಣ್ಮಕ್ಳು ಮುಂದೆ ಬರಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಅಂದ್ರೆ ಸಬಲರಾಗಬೇಕು, ಸಶಕ್ತರಾಗಬೇಕು ಅನ್ನೋದು ಮುಖ್ಯವಾದಂತ ಮಾತು. ಏನು ಈ ಸಬಲೀಕರಣ, ಮಹಿಳೆಯರ ಸಶಕ್ತತೆ ಅಂದ್ರೆ ಏನು ಲಕ್ಷ್ಮಮ್ಮ ಅವರೇ? ಮಹಿಳೆಯರ ಸಶಕ್ತತೆ, 4 ಗೋಡೆಗಳ ಮಧ್ಯೆ ಇರತಕ್ಕಂತ ಮಹಿಳೆಯರು ಸಂಘಟನೆಯಲ್ಲಿ ಭಾಗವಹಿಸಿ ತಿಳುವಳಿಕೆ ತರಬೇತಿಗಳನ್ನು ತಕೊಂಡು, ಒಂದನೇದಾಗಿ ಸಮುದಾಯದ
ಸುಸ್ಥಿರತೆ, ತನ್ನ ಕುಟುಂಬದ ಸುಸ್ಥಿರತೆ, ಲಾಭದಾಯಕದ ಕೆಲಸಗಳು ಇವೆಲ್ಲ ಕೂಡ ಮನವರಿಕೆ ಮಾಡಿಕೊಂಡು ತರಬೇತಿಗಳು ಪಡ್ಕೊಂಡು ಫಸ್ಟು ಕುಟುಂಬ ಹೇಗಿರಬೇಕು, ನಮ್ಮ ಮಕ್ಕಳು ಹೇಗಿರಬೇಕು, ನಮ್ಮ ಸಂಸಾರ ಹೇಗಿರಬೇಕು ಅಂತ. ಎರಡನೇದಾಗಿ ನಮ್ಮ ಸಮುದಾಯ ಹೇಗಿರಬೇಕು, ಸಮುದಾಯದಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಮೂಲಭೂತ ಸಮಸ್ಯೆಗಳಿದೆಯಾ, ಕೆರೆನ, ರೋಡ, ದೀಪ, ಲೈಟ, ನೀರ ಇಂಥವೆಲ್ಲ ಕೂಡ ಅದನ್ನು ಬಗೆಹರಿಸಿ ಆಮೇಲೆ ನಾವು ಹೊರಗಡೆ ಹೆಜ್ಜೆ ಇಡ್ತೀವಿ. ಹೊರಗಡೆ ಹೆಜ್ಜೆ ಇಟ್ಟ ಮೇಲೆ ಸುಮಾರು ಸಮಸ್ಯೆಗಳು ನಮಗೆ ಮಹಿಳೆಯರಿಂದನೇ ಬರ್ತವೆ. ಎಷ್ಟೋ ಜನ ಮುಜುಗರದಿಂದ ಒಳಗೇ ಇರ್ತಾರೆ ಅವರು. ಅಂಥವ್ರನ್ನೆಲ್ಲನೂ ಕರೆಸಿ ನಾವು ಒಗ್ಗೂಡಿಸಿ ಸಂಘ ಅಂದ್ರೇನು, ನಮ್ಗೆ ಯಾಕೆ ಬೇಕು, ಒಬ್ಬರಿಗೆ ಒಂದು ಕಷ್ಟ ಬಂದಲ್ಲಿ ಆ ಸಂಘದಿಂದ ಒಬ್ಬರಿಗೆ ಹೆಂಗೆ ಸಹಾಯ ಆಗುತ್ತೆ, ಮತ್ತು ಅದರಿಂದ ನಾವು ಎಷ್ಟು ಮುಂದುವರಿಬೋದು, ಸಂಸಾರದಲ್ಲಿ ಎಷ್ಟು ನಮಗೆ ಭಾರವಾಗಿರ್ತಕ್ಕಂಥ ವಿಚಾರವನ್ನು ಸುಲಭವಾಗಿ ತಗೋಬೋದು ಅರ್ಥ ಮಾಡಿಕೊಂಡ್ರೆ. ಹಂಗೆಲ್ಲ ಕೂಡ ನಾವು ತಿಳುವಳಿಕೆ ಕೊಟ್ಟು ಎಲ್ಲರನ್ನೂ ಕೂಡ ನಮ್ಮಂಗೆ ಬೆಳೆಸೋ ರೀತಿ ಆ ನಿಟ್ಟಿನಲ್ಲಿ ನೋಡ್ತೀವಿ ನಾವು. ಗಡಗಡ ನಡ್ಕೊಂಡು ಮೂಲೆಗಿದ್ದವರು ನಮಗೆ ಗ್ರಾಮೀಣ ಮಹಿಳಾ ಒಕ್ಕೂಟ ಎಲ್ಲ ಸಾಮರ್ಥ್ಯ, ಬಲ, ಧೈರ್ಯ, ಶಕ್ತಿ ಎಲ್ಲ ತುಂಬಿರ್ತಕ್ಕಂಥ ನಮ್ಮ ಒಕ್ಕೂಟಕ್ಕೆ ಹ್ಯಾಂಡ್ಸ್ ಅಪ್ ಹೇಳ್ಬೇಕು. ಇವಾಗ ಹೆಂಗ್ ಅನ್ಸುತ್ತೆ ನಿಮ್ಗೆ? ಯಾರಾದ್ರೂ ಗುರುತಿಸ್ತಾರ? ಪರವಾಗಿಲ್ಲ, ನೀವು ಮಾಡಿದಕ್ಕೆ ನಮ್ಗೆ ರೋಡ್ ಆಯ್ತು. ಗುರುತಿಸ್ತಾರೆ ಅಂದ್ರೆ ಭಾಷಣಗಳಲ್ಲಿ ನಾನು ಅಂತಾರಂತೆ. ಊರಿನ ಜನ ಸಾಕು ಇರಯ್ಯೋ ಮಾಡಿರೋದ ಹೆಣ್ಣು ಮಕ್ಕಳು ಅಂತಾರಂತೆ. ಮಾಡಿರೋದು ಹೆಣ್ಣು ಮಕ್ಕಳು ಅಂತ ಕೇಳ್ತಾರಂತೆ, ಹೇಳ್ತಾರೆ ನಮ್ಗೆ. ಹೇಳಿ ಪಾಪಮ್ಮ ಅವರೇ, ನೀವೇನೋ ಹೇಳಕ್ ಟ್ರೈ ಮಾಡ್ತಾ ಇದ್ರಿ. ನಮ್ಮ ಗ್ರಾಮೀಣ ಮಹಿಳಾ ಒಕ್ಕೂಟ 500 ಸ್ವಸಹಾಯ ಸಂಘಗಳು 300 ಹಳ್ಳಿನಲ್ಲಿ ಕೆಲಸ ಮಾಡಿರ್ತಕ್ಕಂತ ಒಂದು ಸಮುದಾಯಗಳಲ್ಲಿ 300 ಹಳ್ಳಿಗಳಿಗೆ ಹೆಚ್ಚು ಕಡಿಮೆ ನೀವು ಅವಾಗ ಓಡಾಡ್ತಾ ಇರ್ತೀರಾ? ಓಡಾಡ್ತಾ ಇರ್ತೀವಿ. ಆಗಿನ ಒಂದು ಎಲ್ಲಾ ಹಳ್ಳಿನಲ್ಲಿನೂ ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇತ್ತು. ಆ ತರ ಸಮಸ್ಯೆಗಳನ್ನ ನಾವು ಕೈಗೆತ್ಕೊಂಡು ಎಲ್ಲಾ ಕೂಡ ಫಲಕಾರಿಯಾಗಿ ಸಾಧನೆ ಮಾಡಿರ್ತಕ್ಕಂತ ಒಂದು ಸಾಧನೆ ನಮ್ಮ ಗ್ರಾಮೀಣ ಮಹಿಳಾ ಒಕ್ಕೂಟದ್ದು. ನೀವ್ ಏನಂತ ಹೇಳಿದ್ರಿ, ಕೆಲಸ ಮಾಡಬೇಕಾಗಿದ್ರೆ ಏನನ್ನ ನೀವು ಎದುರಿಸಿದ್ರಿ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರಿ ನೀವು. ಅದರಲ್ಲಿ ನಾವು ಯಾವುದು ಕೈಗೆತ್ಕೊಳ್ತೀವೋ ಅದು ಜನಪರವಾಗಿರ್ಬೇಕು, ನಮಗೆ ಅದು ಅಗತ್ಯ ಇರಬೇಕು. ಹಾಗಿದ್ದಾಗ ನಮಗೆ ಅದು ಕೆಲಸ ಮಾಡೋದಿಕ್ಕೆ ನಮಗೆ ಉತ್ತೇಜನ ಕೊಡ್ತದೆ. ನಮ್ಮಲ್ಲಿ ನಾವು 5 ಜನ ಹೋಗ್ತೀವ, 3 ಜನ ಹೋಗ್ತೀವ, 20 ಜನ ಹೋಗ್ತೀವ, ಎಷ್ಟು ಜನ ಹೋಗ್ತೀವೋ ಅದರಲ್ಲಿ ಸಂಘಟನೆಯಲ್ಲಿ ನಮ್ಮಲ್ಲಿ ಛಲ ಇರಬೇಕು, ನಾವು ಇದನ್ನು ಸಾಧನೆ ಮಾಡೇ ಮಾಡ್ತೀವಿ ಅಂತೇಳಿ ಒಗ್ಗಟ್ಟಿರಬೇಕು. ಮುಖ್ಯವಾಗಿ ನಮಗೆ ಒಗ್ಗಟ್ಟಿರಬೇಕು. ಅದರಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಕೂಡ ನಮ್ಮಲ್ಲಿ ಇರಬೇಕು. ಸಂಘಟನೆ ಗಟ್ಟಿ ಇರಬೇಕು. ಇವತ್ತು ಬರ್ತೀವಿ ನಾಳೆ ಬರಲ್ಲ, ನಾನು ಎಷ್ಟೋ ಕೆಲಸ ಇದೆ ಹಂಗಿರಬಾರ್ದು. ಎಷ್ಟೇ ದಿನ ಆಗಲಿ ಅದು ನಾವು ಸಾಧನೆ ಮಾಡ್ತೀವಿ ಅಂತಕ್ಕಂಥ ಸಂಘಟನೆಯಲ್ಲಿ ಗಟ್ಟಿ ಇರಬೇಕು. ಮತ್ತೆ ಮಾಹಿತಿ ಕೂಡ ತುಂಬಾ ಮುಖ್ಯನೇ. ಇನ್ನೊಂದು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಮತ್ತೆ ಏನ್ ತಂತ್ರನ ಬಳಸ್ಕೋಬೇಕು ಅಂತಕ್ಕಂಥದನ್ನ ನಾವು ತಿಳ್ಕೋಬೇಕು. ಯಾವುದೇ ಒಂದು ವಿಚಾರ ನಾವು ಕೈಗೆತ್ಕೊಂಡ್ರೆ ಕೂಡ ನಿಧಾನವಾಗಿ ಕೇಳ್ತೀವಿ. ಆಮೇಲೆ ಕೂಡ ಬೇರೆ ಪಂತ್ರ ವ್ಯವಹಾರಗಳು ಮಾಡ್ತೀವಿ, ಧರಣಿ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಮತ್ತೆ ಅದನ್ನ ನಾವು ಪಡ್ಕೊಳ್ತೀವಿ. ಯಾವುದೇ ಹೋರಾಟ ಧರಣಿಗಳು ಕೂಡ ಶಾಂತಿಯುತವಾಗಿನೇ ಮಾಡ್ತೀವಿ ನಾವು. ಯಾವುದೇ ಸಮಾಜಕ್ಕೆ ಆಗಲಿ, ಜನರಿಗಾಗ್ಲಿ, ಸರ್ಕಾರಿ ಇಲಾಖೆಗಳಿಗಾಗಿ, ಅಧಿಕಾರಿಗಳಿಗಾಗ್ಲಿ ತೊಂದರೆ ಮಾಡೋದಿಕ್ಕೆ ನಾವು ಹೋಗೋದಿಲ್ಲ. ನಮ್ಮ ಪ್ರಶ್ನೆಯನ್ನ ನಾವು ಪ್ರಶ್ನೆ ಮಾಡದೆ ನಾವು ಒಪ್ಪೋದಿಲ್ಲ. ಅದು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಸಂಘಟನೆಯಲ್ಲಿ ಒಂದು ಸಿದ್ಧಾಂತ. ಅದರಲ್ಲಿ ನಾವು ಅದನ್ನ ಇಟ್ಕೊಳ್ತೀವಿ. ಮತ್ತೆ ನಾವು ಸಮಸ್ಯೆ ಏನಿದೆಯೋ ಅದು ರಾಜಕೀಯ ರಹಿತವಾಗಿರ್ತದೆ. ಯಾವುದೇ ಒಂದು ಪಕ್ಷಕ್ಕೆ ನಾವು ಮಣಿಯೋದಿಲ್ಲ, ರಹಿತವಾಗಿರ್ತದೆ. ತಂತ್ರನ ಉಪಯೋಗಿಸ್ಕೊಂಡು ಮತ್ತೆ ಉತ್ತೇಜನನೂ ಕೂಡ ನಮಗೆ ತುಂಬಾ ಮುಖ್ಯ. ಅದರಲ್ಲಿ ನಮಗೆ ಗ್ರಾಮೀಣ ಮಹಿಳಾ ಒಕ್ಕೂಟದಲ್ಲಿ MS ಜಯಲಕ್ಷ್ಮಿ ಅವರಿದ್ದಾರೆ, ನಮ್ಮ ಆಡಳಿತಾಧಿಕಾರಿ. ಯಾವಾಗಲೂ ಕೂಡ ನಮ್ಮನ್ನ ಉತ್ತೇಜನ ನೀಡ್ತಾನೇ ಇರ್ತಾರೆ. ನಮಗೆ ಬೆಂಬಲಿಗರಾಗಿ, ನಮಗೆ ಸಹಾಯಕರಾಗಿ ಸಹಾಯ ಹಸ್ತ ನೀಡ್ಕೊಂಡೇ ನಮಗೆ ಉತ್ತೇಜನ ಮಾಡ್ತಾ ಇರೋದ್ರಿಂದ ನಮ್ಗೆ ಕೆಲಸ ಮಾಡ್ತಕ್ಕಂಥ ಉತ್ಸಾಹ ಇನ್ನೂ ಜಾಸ್ತಿ ಉರುಪು ಜಾಸ್ತಿ ಆಗ್ತದೆ, ವಿನಃ ಕಡಿಮೆ ಅಂತನೂ ನಾವು ಆಗ್ತಾ ಇಲ್ಲ. ಜನರಿಗಾಗಿ ನಾವು ಸದಾ ನಾವು ಯಾವಾಗ್ಲೂ ದುಡಿಬೇಕು, ನಮ್ಮ ಜೀವನ ಪೂರ್ತಿ ಅಂತಕ್ಕಂಥದ್ದು ಹುಮ್ಮಸ್ಸು ನಮಗೆ ಸದಾ ಸಿದ್ಧವಿ ಇರ್ತದೆ. ನಮಗೆ ಅದರಲ್ಲಿ ಹಣಕಾಸು ಇರಬೇಕು. ಕೆಲಸ ಮಾಡಬೇಕಾಗಿದ್ರೆ ಹಣಕಾಸು ಇರಬೇಕು. ಅದನ್ನ ನಾವು ಹೊಂದಿಸ್ಕೋಬೇಕು. ಕೈಗೆತ್ಕೊಂಡು ಸಮಸ್ಯೆಗಳನ್ನ ಒಂದು 100%ಗೆ 80% ಇತ್ಯರ್ಥ
ನಾವ್ ಯಾವುದೇ ಕೆಲಸ ಕೈಗೆತ್ಕೊಂಡಿದೀವಿ ಅಂದ್ರೆ ನಮಗೆ ಮಾತ್ರ ಸೋಲಿಲ್ಲ, ಯಾವತ್ತೂ ಕೂಡ ನಾವು ಗೆಲುವಲ್ಲೇ ಇರ್ತೀವಿ. ನಾವು ಅದಕ್ಕೆ ಕಾರಣ ಇಷ್ಟೆಲ್ಲ ಇದೆ. ಎರಡನೇದಾಗಿ ಕೂಡ ಗ್ರಾಮೀಣ ಮಹಿಳಾ ಒಕ್ಕೂಟ ಗ್ರಾಮೀಣ ಮಹಿಳೆಯರ ಪರವಾಗಿ ಏನು ಎಂಪವರ್ಡ್ ಸಶಕ್ತತೆ ಅಂತ ಹೇಳ್ತೀವೋ, ಮಹಿಳೆಯರ ಹಿಂಸೆ ದೌರ್ಜನ್ಯದ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಕಲಹಗಳ ಬಗ್ಗೆನೂ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಹೇಗೆ ಮಹಿಳೆಯರ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ಏನ್ ಕೆಲಸ ಮಾಡ್ತೀವಿ? ಹೇಗೆ ಮಾಡ್ತೀವಿ ಅಂದ್ರೆ, ಕುಟುಂಬದಲ್ಲಿ ಸಮಸ್ಯೆ ಆಯ್ತು, ಗಂಡ ನಡುವೆ ತೊಂದರೆಗಳಾಯ್ತು, ಆ ಒಂದು ಸಂದರ್ಭದಲ್ಲಿ ನಮ್ಮ ಒಕ್ಕೂಟಕ್ಕೆ ಬಂದಾಗ ನಾವು ಕುಟುಂಬದಲ್ಲೇ ಇತ್ಯರ್ಥ ಮಾಡ್ತೀವಿ. ಆದ್ರೆ ಅದಕ್ಕಿಂತಲೂ ಇನ್ನು ಸ್ವಲ್ಪ ಮೇಲ್ಭಾಗದಲ್ಲಿ ಇದ್ರೆ ನಾವು ಪೊಲೀಸ್ ಠಾಣೆಯನ್ನ ನಾವು ಸಪೋರ್ಟ್ ಕೇಳ್ತೀವಿ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಉಚಿತ ಕಾನೂನು ಪ್ರಾಧಿಕಾರನ ಬಳಸ್ಕೊಳ್ತೀವಿ, ಅಲ್ಲಿ ಮಹಿಳಾ ಸಾಂತ್ವನ ಬಳಸ್ಕೊಳ್ತೀವಿ. ತಾಲೂಕು ಮಟ್ಟದಲ್ಲಿ ಉಚಿತ ಪ್ರಾಧಿಕಾರಗಳನ್ನ, ಕಾನೂನು ಜಿಲ್ಲಾ ತಾಲೂಕು ಪ್ರಾಧಿಕಾರಗಳನ್ನ ನಾವು ತಗೊಳ್ತೀವಿ. ಈಗ ಪಾಪಮ್ಮ ಅವ್ರೆ, ಲಕ್ಷ್ಮಮ್ಮ ಅವ್ರೆ, ನೀವು ತುಂಬಾ ಕಡೆ ಸಂಘಟನೆ ಎಲ್ಲ ಮಾಡ್ಬೇಕಾದ್ರೆ ಹಾಡು ಹಾಡ್ತೀರಾ? ಹೌದು, ಪಾಪಮ್ಮ ಅವರಂತೂ ಮೊದ್ಲಿಂದಾನು ಹಾಡುಗಾರರು. ಯಾವ ರೀತಿ ಹಾಡುಗಳನ್ನ ಹಾಡ್ತೀರಾ? ಜಾಗೃತಿ ಹಾಡುಗಳು. ಈಗ ಹಾಡ್ತೀರಾ? ಹಾಡ್ತೀವಿ. ಭೂಮಿಯನ್ನೋ ತಾಯಿ ಎನ್ನುವೆ, ಪ್ರಕೃತಿ ಎನ್ನೋ ಮಾತೆ ಎನ್ನುವೆ, ಹೆಣ್ಣು ಹೆತ್ತರೆ ಮೂಗು ಮುರಿವರೋ, ಮನೋಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ, ಮನೋಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ. ಹುಟ್ಟುವಾಗ ತಾಯಿ ಒಡಲು, ಬೆಳೆಯುವಾಗ ತಾಯಿ ಮಡಿಲು, ಹುಟ್ಟುವಾಗ ತಾಯಿ ಒಡಲು, ಬೆಳೆಯುವಾಗ ತಾಯಿ ಮಡಲು, ನಿನ್ನ ಮೊದಲ ಮಾತು ಅಮ್ಮನಲ್ಲವೇ, ಮನೋಜ ನಿನ್ನ ಮೊದಲ ಗುರು ತಾಯಿ ಅಲ್ಲವೇ, ಮನೋಜ ನಿನ್ನ ಮೊದಲ ಗುರು ತಾಯಿ ಅಲ್ಲವೇ. ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನದಲ್ಲಿ ಗಂಡನ ಬಂಧನ, ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನದಲ್ಲಿ ಗಂಡನ ಬಂಧನ, ಮುಪ್ಪಿನಲ್ಲಿ ಮಗನ ಬಂಧನ, ನಿನಗೆ ಸ್ವಾತಂತ್ರ್ಯವೇ ಬೇಡ ಎಂದನ, ನಿನಗೆ ಸ್ವಾತಂತ್ರ್ಯವೇ ಬೇಡ ಎಂದನ. ತಾಯಿ ನಿನ್ನ ಮೌನ ಮುರಿದು, ಪುರುಷ ಪ್ರಧಾನ ಮೌಲ್ಯ ಮುರಿದು, ತಾಯಿ ನಿನ್ನ ಮೌನ ಮುರಿದು, ಪುರುಷ ಪ್ರಧಾನ ಮೌಲ್ಯ ಮುರಿದು, ನಿನ್ನ ಶಕ್ತಿ ಜಗಕ್ಕೆ ತೋರು ಬಾ, ತಾಯಿ ನಿನ್ನ ಶಕ್ತಿಯಿಂದ ಜಗವ ಬೆಳಗು ಬಾ, ತಾಯಿ ನಿನ್ನ ಶಕ್ತಿಯಿಂದ ಜಗವ ಬೆಳಗು ಬಾ. ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಎನ್ನುವೆ, ಹೆಣ್ಣು ಹೆತ್ತರೆ ಮೂಗು ಮುರಿವರೋ, ಮನೋಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ, ಮನೋಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ, ಮನೋಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ. ಈ ತರ ಹಾಡು ಹೇಳಿ ಹೆಣ್ಮಕ್ಳನ್ನ ಜಾಗೃತಿಗೊಳಿಸೋದು. ಹೌದು. ಮಹಿಳೆಯರು ಎಲ್ಲಾ ರಂಗಗಳಲ್ಲಿಯೂ ಕೂಡ ಭಾಗವಹಿಸ್ತಕ್ಕಂಥ ಹಕ್ಕಿದೆ. ಅದರಲ್ಲಿ ಮುಖ್ಯವಾಗಿ ಶಿಕ್ಷಣ, ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥ ಉದ್ಯೋಗದ ಹಕ್ಕು, ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥ ನಿಲ್ಲತಕ್ಕಂತಹ ಹಕ್ಕು, ಮತ್ತೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು, ಮತ್ತೆ ಚರ್ಚೆ ಮಾಡ್ತಕ್ಕಂಥ ಹಕ್ಕು, ತೀರ್ಮಾನಗಳನ್ನ ತೆಗೆದುಕೊಳ್ತಕ್ಕಂಥ ಹಕ್ಕು, ಕಾನೂನುಗಳನ್ನ ಪಡಿತಕ್ಕಂಥ ಹಕ್ಕು, ಅದರ ಕಷ್ಟ ಬಂದಾಗ ಅದನ್ನ ಅನುಸರಣೆ ಮಾಡ್ತಕ್ಕಂಥ ಒಂದು ಹಕ್ಕು, ತನ್ನ ಸಮಸ್ಯೆಯನ್ನ ತಾನೇ ನಿಭಾಯಿಸಿಕೊಂಡು ಮುಂದುವರಿತಕ್ಕಂತ ಹಕ್ಕು, ಮತ್ತೆ ಸ್ವಂತ ನಿರ್ಧಾರಗಳು ತೀರ್ಮಾನ ತಗೊಳ್ತಕ್ಕಂತ ಹಕ್ಕು, ಮತ್ತೆ ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಳ್ತಕ್ಕಂತ ಹಕ್ಕುಗಳು, ಇವೆಲ್ಲ ಕೂಡ ನಾವು ಪಡೆದುಕೊಂಡ್ರೆ ಮಹಿಳೆಯರು ಸಬಲೀಕರಣ ಮತ್ತೆ ಸುಸ್ಥಿರತೆ ಮತ್ತೆ ಸ್ವಾವಲಂಬನೆಯ ಪಥದಲ್ಲಿ ಮಹಿಳೆ ಸಾಗುವಂತ ಒಂದು ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ ಇವೆಲ್ಲ ಕೂಡ ಬರುತ್ತೆ. ನನ್ನ ಹೆಸರು ಲಕ್ಷ್ಮಮ್ಮ, ಎಂ ಲಕ್ಷ್ಮಮ್ಮ. ನಮ್ಮೂರು ಬಂದು ದೊಡ್ಡಮಾದೇನಹಳ್ಳಿ. ಗ್ರಾಮೀಣ ಮಹಿಳಾ ಒಕ್ಕೂಟದಲ್ಲಿ ಸದಸ್ಯರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು 4 ಗೋಡೆಗಳ ಮಧ್ಯೆ ಇರತಕ್ಕಂಥ ಮಹಿಳೆಯರು ಅಮಾಯಕರೇ ನಾವು. ಆವಾಗ ಏನು ಮಾಡಿದ್ರು, ನಮ್ಮ ಊರಲ್ಲಿ ಇವರೆಲ್ಲ ತಿಳುವಳಿಕೆ ಒಂದು ಸಂಘ ಮಾಡಿದ್ದು ಇವರೇ, ನಮ್ಮೂರಲ್ಲಿ ಪಾಪಮ್ಮವರೆಲ್ಲ ಸಂಘ ಮಾಡಿ ಅಲ್ಲಿಗೂ ನಮ್ಮ ಯಜಮಾನರು ನಮ್ಮನ್ನು ಕಳಿಸ್ತಾ ಇರಲಿಲ್ಲ. ನಾವೆಲ್ಲ ಹಂಗೆ ಕಳ್ಸೋಕ್ಕಾಗಲ್ಲ ಅಂದು ಸುಮಾರು ಇದೆಯಮ್ಮ ನಮಗೆ ತಾಪತ್ರಗಳು, ನಾವು ರೈತರು ಹಂಗೆ ಹಿಂಗೆ ಅಂತ ಕಳಿಸ್ತಾ ಇರಲಿಲ್ಲ. ಹಂಗೋ ಹಿಂಗೋ ನಮ್ಮ ಸ್ಟಾಫು ಮಾಲೀಕ್ ಮಾಡಿಬಿಟ್ಟು ನಮ್ಮ ಯಜಮಾನರನ್ನ ಹೊರಗೆ ತಂದುಬಿಟ್ರು. ಕ್ಲಸ್ಟರ್ ಅಂತ ಮಾಡಿಬಿಟ್ರು. ಕ್ಲಸ್ಟರಲ್ಲಿ ನಾನು ಲೀಡರ್ ಮಾಡಿದ್ರು. ಅಲ್ಲಿ ಏನಂದರೆ ಇಲಾಖೆಗಳಿಂದ ಇರತಕ್ಕಂಥ ಅಧಿಕಾರಿಗಳನ್ನ ಕರೆಸೋ ತಿಂಗಳಿಗೊಂದು ಸಾರಿ,
ಇವ್ರಿಗೆ ಕುರಿ ಮೇಕೆ ಹಸು ಮೇಯಿಸೋರ್ಗಳಿಗೆ ಅಲ್ಲಿಂದ ಏನೇನು ಸಿಕ್ಕುತ್ತೆ ಅದೆಲ್ಲ ತಿಳುವಳಿಕೆ ಯಾರು ಮೂಡಿಸ್ಬೇಕು. ಈ ಕ್ಲಸ್ಟರಲ್ಲಿ 5-6 ಊರು ಸೇರಿ ಒಂದು ಕ್ಲಸ್ಟರ್. ಆಮೇಲೆ ಏನು ಮಾಡಿಬಿಟ್ರು, ನನ್ನ ಒಕ್ಕೂಟಕ್ಕೆ ತಗೊಂಡ್ಬಿಟ್ರು. ನಮ್ಮ ಯಜಮಾನರು ಕಳಿಸ್ತಾ ಇಲ್ಲ, ಬಸ್ಸುಗಳ ವ್ಯವಸ್ಥೆ ಇಲ್ಲ, ದೂರ ನಡಿಬೇಕು, ಮಕ್ಕಳು ಊರಿನ ಮನೇಲಿ ಬಿಟ್ಬಿಟ್ಟು ಬ್ಯಾಗ್ ತಗ್ಲಾಕೊಂಡು ಹೋಗ್ಬೇಕು ಬೆಳ್ಕರಿಯೋ ಹೊತ್ತಿಗೆ. ಅದೆಲ್ಲ ನೋಡ್ಬಿಟ್ಟು ಬೇಡ, ದಾರಿನಲ್ಲಿ ಏನಾಗುತ್ತೋ ಏನೋ, ನಮಗೆ ಬೇಡ, ಇವೆಲ್ಲ ಅವಸರ ಇಲ್ಲ ಅಂದರು. ಲಾಸ್ಟ್ಗೆ ನಮ್ಮ ಯಜಮಾನನ್ನೇ ಕರೆಸಿಬಿಟ್ಟು ಒಂದು ದಿನ ಎಲ್ಲ ಬೋಧನೆ ಮಾಡಿದ್ರು. ಏನು ಹಿಂಗಿದೆ ಎಲ್ಲ ಹೆಣ್ಣು ಮಕ್ಕಳದು, ಅಷ್ಟೋ ಇಷ್ಟೋ ತಿಳುವಳಿಕೆ ಇರ್ತಕ್ಕಂಥ ಅಯ್ಯಮ್ಮನ್ನ ಒಳಗಾಕಿ ಹಾಕಿದ್ ಮಾಡ್ತೀರಾ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು, ನಿಮ್ಮ ಮಕ್ಕಳಿಗೂ ಒಳ್ಳೆಯದು, ನಿಮ್ಮ ಇಬ್ಬರಿಗೂ ಸರಿಸಮಾನತೆ ಕಡಿಮೆ ಏನಿಲ್ಲ, ಕಳಿಸ್ರಿ ವೆಂಕಟೇಶಪ್ಪ ಅವ್ರ ಅಂತ ಅವರು ಬೋಧನೆ ಮಾಡಿರೋದ್ರಿಂದ ಈ ಹಂತಕ್ಕೆ ಬಂದಿದೀವಿ ನಾವು. ನಮಗೆ 66 ವರ್ಷ. ಎಷ್ಟು ಮಕ್ಕಳು? 9 ಜನ ಮಕ್ಕಳು ನಿಮಗೆ. ನೀವು 28 ವರ್ಷದಿಂದ ಸಂಘದಲ್ಲಿದ್ರಿ. ನಿಮ್ಮ ಹಾಗೆ ಯಾರಾದ್ರೂ ಒಬ್ರು ಸಂಘದಲ್ಲಿ ಇಲ್ಲದೆ ಇರೋರಿಗೆ ನಿಮ್ಮನ್ನ ಹೋಲಿಕೆ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಖುಷಿ ಇದೆ ಅಥವಾ ಎಷ್ಟು ಹೆಮ್ಮೆ ಇದೆ? ನಿಮ್ಗೆ ಯಾವ್ದಾದ್ರು ಒಂದು ಕೆಲಸ ಮಾಡಿ ಕೊಟ್ಟಿದ್ದಕ್ಕೆ ಯಾರೋ ಒಬ್ರು ನೀನ್ ಮಾಡಿದಕ್ಕೆ ಆಯ್ತಮ್ಮ ಅಂತ ಹೇಳಿದಾಗ ಆ ಒಂದು ಅನುಭವ ಹೇಳಿ. ನನಗೆ ತುಂಬಾ ಖುಷಿ ಆಗಿದ್ದು, ನಮ್ಮೂರು ಒಂದು ಕೆಲಸಗಳು ಸಾಧನೆ ಮಾಡಿದ್ದೆ ನನಗೆ ತುಂಬಾ ಖುಷಿ. ಅದರಲ್ಲಿ ಒಂದೇನಂದ್ರೆ ರೋಡ್ ಮಾಡಿದ್ದು, ನಮ್ಮೂರಿಗೆ ಬೋರ್ ಹಾಕ್ಸಿದ್ ನೀರು, ಕುಡಿಯೋ ನೀರು ಇಡೀ ಊರಿಗೆ. ಆಮೇಲೆ ಅದ್ರ ಪಕ್ಕದಲ್ಲಿ ಅದು ಎಷ್ಟು ಕಷ್ಟಪಟ್ಟಿದ್ದೀವಿ. ನೀರಿಲ್ಲ, ಒಬ್ರು ಬೋರ್ ಹತ್ರ ಬಿಂದಿಗೆ ಎತ್ಕೊಂಡು ಹೋದ್ರೆ 2 ಬಿಂದಿಗೆ ಹಿಡ್ಕೊಂಡ್ರೆ ಆಫ್ ಮಾಡಿಬಿಡ್ತಾರೆ, ಹೋಗಿ ನೀರೇ ಇಲ್ಲ. ಆಮೇಲೆ ಮುಳುಬಾಗಿಲಿಗೆ ಬಂದಿದ್ರು MV ವೆಂಕಟಪ್ಪ MLA ಅವರು, ಸ್ಪೀಕರು ಇಲ್ಲಿ ವಿಧಾನಸೌಧದಲ್ಲಿ ಅರ್ಜಿ ಬರ್ಕೊಂಡು ಒಂದು 10 ಜನ ಕರ್ಕೊಂಡೋಗಿ ಸುಭದ್ರಮ್ಮ ವೆಂಕಟಪ್ಪ ಅವ್ರ ಕೈಗೆ ಕೊಟ್ವಿ. ಅವರ ತೆಗೆದು ಹೆಂಡತಿ ಕೈ ಕೊಟ್ಟರು. ನೋಡಿ ಹಿಂಗೆ ಮಾದೇನಹಳ್ಳಿ ಲಕ್ಷ್ಮಮ್ಮ ಅವರು ನೀರಿಲ್ವಂತೆ, ಬೋರ್ವೆಲ್ ಸ್ಯಾಂಕ್ಷನ್ ಮಾಡಬೇಕಮ್ಮ, ಲೆಟ್ರ್ ಬರುತ್ತೆ 3 ದಿನದಲ್ಲಿ ಹೋಗಮ್ಮ ನಿನಗೆ. ನಮ್ಮ ಮನೆಗೆ ಪೋಸ್ಟ್ ಮಾಡಿದ್ರು. ಬೋರ್ ಬರುತ್ತೆ, ಪಾಯಿಂಟು ನೋಡೋದ್ರು. ನಮ್ಮೂರವ್ರೇನು ಹೆಣ್ಮಕ್ಳು ರಾತ್ರಿ ಕಾವಲಿದ್ದೆಲ್ಲ ಹಾಕ್ಲಿ ಬಿಡು ಬೋರ್, ಎಲ್ಲರೂ ಅಲ್ಲ ಕೆಲವ್ರು ನಾಯಕರು ಹಂಗಂದ್ರು. ಆಮೇಲೆ ನಮ್ಮ ಯಜಮಾನರು 50 ಜನದ ಕುಟುಂಬದ ಗಂಡಸರೇ ಹೋಗಿ ನಾವು ಹೋಗಿ ನೋಡ್ಕೊಂಡು ಬಂದು ಬೋರ್ ಹಾಕಿದ್ರು. ಇಡೀ ಊರೇ ಕುಡಿತು. ಡ್ರಮ್ಗಳಲ್ಲೆಲ್ಲಿ ನಾವೆಲ್ಲಿ ಕೊಟ್ಟುವ ಪ್ಲಾನು ಅಲ್ಲೆಲ್ಲ ಡ್ರಮ್ಗಳು ಹಾಕ್ಬಿಟ್ರು. ಆಮೇಲೆ ಏನು ಮಾಡಿದ್ರು, ಕೆಲವರು ನೀರು ಜಾಸ್ತಿ ಬಿದ್ದಿದೆ ಪಕ್ಕದಲ್ಲಿ ಇನ್ನೊಬ್ರು ಬೋರ್ ಹಾಕ್ಬಿಟ್ರು. ಇನ್ನು 10 ಅಡಿ ಕೆಳಗೆ ಇಳಿಸಿದ್ರು, ಇದು ಡಮಾರ್ ಆಗೋಯ್ತು. ಆಮೇಲೆ JSYS ಇದರಲ್ಲಿ ಇದು ಡ್ಯಾನಿಡಾ ಡೆನ್ಮಾರ್ಕ್ದು ಅದು ಕಾರ್ಯಕ್ರಮ ಬಂತು. ಆವಾಗ ನಮ್ಮ ಹಳ್ಳಿನ ಸೆಲೆಕ್ಟ್ ಮಾಡಿ ಅದಕ್ಕೆ ನಾನು 20,000 ವಂತಿಗೆ ಕಟ್ಟಬೇಕೆ ಹಣ. ಪೆನ್ನು ಪೇಪರ್ ಎತ್ಕೊಂಡು ಮನೆಗೆ ಹೋಗೋದು, ಯಾರೋ ಪೈಸಾ ಕೊಟ್ಟಿಲ್ಲ. ಏನು ಮಾಡೋದಂತ ಆಲೋಚನೆ ಮಾಡ್ತೀನಿ, ನೀರಿಲ್ವೇ. ಲೇಬರ್ ಇನ್ಸ್ಪೆಕ್ಟರ್ ಕೃಷ್ಣಪ್ಪ ಅನ್ನೋರು 20,000 ಕೊಟ್ಟರು. ಆಮೇಲೆ ಬೋರ್ವೆಲ್ ಹಾಕಿ, ಆಮೇಲೆ ಎಲ್ಲ ಎಲ್ಲೆಲ್ಲಿ ಹಾಕಬೇಕು ಏನು ಅಂತ ವಾಟರ್ ಮ್ಯಾನ್ ಕೂಡ ನಾವು ಸ್ಯಾಂಕ್ಷನ್ ಮಾಡಿದ್ದು ನಾವೇ. ಇವಾಗ ಊರು ತುಂಬ ನೀರು ಕುಡಿತಾ ಇದ್ದಾರೆ. ಸ್ಕೂಲ್ ಬಿಲ್ಡಿಂಗ್ ತಗೊಂಡಿದ್ದೀವಿ, ಬಿಲ್ಡಿಂಗ್ ಕಟ್ಸಿದ್ದೀವಿ, ತುಂಬಾ ಚೆನ್ನಾಗಿ. ಅವೆಲ್ಲ ನಂಗೆ ಖುಷಿ ಆಗ್ತಾ ಇದೆ. MLA ಕರ್ಸಿದ್ದೀವಿ, ಎಲ್ಲಾ ಇಲಾಖೆ ಅಧಿಕಾರಿಗಳು ಕರ್ಸಿದ್ದೀವಿ. ಅಂದ್ರೆ ಈ ತರದ ಕೆಲಸ ಮಾಡ್ಬೇಕಾದ್ರೆ ಕೆಲವು ಕಡೆ ಜನ ಸಪೋರ್ಟ್ ಮಾಡ್ತಾರೆ, ಹೌದು. ಆದ್ರೆ ಕೆಲವು ಸಲ ನಾವಿಷ್ಟೇ ಒಳ್ಳೆ ಕೆಲಸ ಮಾಡಕ್ ಹೋದಾಗ್ಲೂ ಕೂಡ ಕೆಲವು ಜನ ಕಾಲೆಳೆಯವರು ಇದ್ದೇ ಇರ್ತಾರೆ. ಆದ್ರೆ ಅದಕ್ಕೆ ಎದುರಬಾರದು ಅಕ್ಕ. ನಾವು ಎದುರಿಸ್ತಕ್ಕಂಥ ಕಷ್ಟ ಏನಂದ್ರೆ, ಈಗ ನಮ್ಮೂರಿಗೆ ಅದೇ ಹೇಳಿದ್ನಲ್ಲ ಅವಾಗಲೇ, ಹೆಣ್ಣು ಮಕ್ಕಳು ಓದೋಕ್ಕೆ 4ನೇ ತರಗತಿ ಆದರೆ ಹೋಗೋಕ್ಕೆ ಇಲ್ಲ ಹೊರಗಡೆ, ಅಂಥ ಪರಿಸ್ಥಿತಿ ಹಿಂದುಳಿದ ನಮ್ಮ ದೊಡ್ಡ ಮಾದೇನಹಳ್ಳಿ. ಆವಾಗ ಏನು ಮಾಡ್ದವು ಅಂದ್ರೆ, ನಾವು ಸಂಘದಲ್ಲಿ ಚರ್ಚೆ ಮಾಡಿ ನಮ್ಮ ಹೆಣ್ಣುಮಕ್ಳು ಕೂಡ ಓದಬೇಕು, ಸರಿ ಸಮಾನತೆ ಅಂದರೆ ಮಕ್ಳಿಗೆ ಎಜುಕೇಷನ್ ಇಲ್ಲ ಅಂದರೆ ಏನು ಸುಖ, ಗಂಡು ಮಕ್ಳನ್ನ ಕಳಿಸ್ತೀವಿ, ಹೆಣ್ಣು ಮಕ್ಳು ಮೂಲೆಯಾಗ ಆಗ್ತಾಯಿದ್ವಿ. ಹಂಗೆ ಮಾಡಬಾರ್ದು, ನಾವು ರೋಡ್ ಮಾಡಲೇಬೇಕು. ಆವಾಗ ಏನಾಯ್ತಂದರೆ, ಆ ಥರ ನಮ್ಮದೇ ಹೊಲ ಬರುತ್ತೆ, ಆದ ಫಸ್ಟ್ ನಾವೇ ಮರನ ಕಡಿದ್ವಿ. ಆಮೇಲೆ ಏನಾಯಿತು, ಎಲ್ಲರೂ ನಮ್ಮೂರು ಜನ ಹೋಗಿದ್ದು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಹೊಡೆದಾಕ್ತಿವ್ರು. NH4 ಗಂಟನು ಮಾವಿನ ಗಿಡಗಳನ್ನ, ಯಾಕೆ ರೋಡ್ ಬೇಕಲ್ಲ ನಮಗೆ, NH4 ರೋಡ್ ಬೇಕಲ್ಲ, ಹೊಡೆದಾಕಿ JCB ಇಟ್ಟು ನಮ್ಮ ಇಂಜಿನಿಯರ್ನ ಇದು ಮಾಡಿಕೊಂಡು ಎಲ್ಲ ರೋಡ್ ಮಾಡಿದ್ವಿ. ರೋಡ್ ಮಾಡಿದ್ರೆ ನನ್ನ ಮೇಲೆ ಕೇಸ್ ಮಾಡಿಬಿಟ್ರು. ಅವಾಗ ಏನು ಮಾಡಿದ್ರು, ಒಬ್ರು ವಕೀಲರದು ಜಾಗ ಐತಲ್ಲ ಅಷ್ಟಿಗೆ ನನ್ನ ಮೇಲೆ ಕೇಸ್ ಮಾಡಿಬಿಟ್ರು. ಕೇಸ್ ಮಾಡಿಬಿಟ್ಟು ಬೆಳಗ್ಗೆ ಬಂದಿದ್ದೆ, ಅಮ್ಮ ನಿಮ್ಮ ಮೇಲೆ ಕೇಸ್ ಮಾಡಿಬಿಟ್ಟಿದ್ದಾರೆ. ಯಾರೋ ಹೇಳ್ಬಿಟ್ಟಿದ್ದಾರೆ ನಮ್ಮೂರ ರಾಜಕೀಯ ನಾಯಕರು, ಅಯ್ಯಮ್ಮ ಕಪ್ಪಗೆ ಸಣ್ಣ ಉದ್ದಗಿದ್ದಾರೆ, ಊರಿನ ಜನನ ಹಾಕೊಂಡೋಗಿ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ, ಹೊಟ್ಟೆ ಕಿಚ್ಚಿಗೆ. ನಾವು ಬೆಳೀತಾ ಇದ್ವಿ ಹೆಣ್ಮಕ್ಳು ಅಂತ. ಆಮೇಲೆ ಏನು ಮಾಡಿದ್ರು, ಬರ್ತೀವಿ ಅಂತಂದೆ. ಬರ್ತೀವಿ ಅಂತ ನಮ್ಮ ಮನೆಯಲ್ಲಿ ಹೇಳಿದ್ರೆ ನಮ್ಮ ಯಜಮಾನರು, ನಿನಗೆ ಅದೆಲ್ಲ ಯಾಕೆ ಹಂಗೆ ಹಿಂಗೆ ಅಂತಂದ್ರು. ನೀವು ಸುಮ್ಮನೆ ಇರಿ, ನಮ್ಮ ಕೈಯಲ್ಲಾದರೆ ಸಾಧನೆ ಮಾಡ್ಕೊಂಡು ನಾವು ಬರ್ತೀವಿ ಅಂದ್ಬಿಟ್ಟು ನಮ್ಮ ಸಂಘದಲ್ಲಿ ಸೇರಿಸ್ಬಿಟ್ಟು ಎಲ್ಲ ವಿಚಾರಣೆ ತಿಳಿಸಾಕ, ನಾವಿದ್ದೀವಿ ನಿಮ್ಮ ಹಿಂದ್ಗಡೆ, ನಿನಗೇನು ಭಯ ಅಂದರು. ಆಮೇಲೆ ನಮ್ಮೂರು ಮೆಂಬರು ಅವ್ರಿಗೂ ಗೊತ್ತಾಯ್ತಲ್ಲ, ಅಮ್ಮ ನಾವು ಬರಬೇಕಾ ಪೊಲೀಸ್ ಸ್ಟೇಷನ್ಗೆ ಅಂದರು. ಆಮೇಲೆ ಒಬ್ಬರನ್ನ ಅಣ್ಣ ಅಂದೆ, ಯಾಕಮ್ಮ ಅಂದರು. ಅಣ್ಣ ಟೆಂಪೋ ಸೋಮಣ್ಣನ ಮಾತಾಡಬೇಕು, ಬರ್ತೀರ, ಹಿಂಗಿದೆ ಪರಿಸ್ಥಿತಿ, ಅಯ್ಯೋ ನಡಿಯಕ್ಕ ಅಂತ ಬಂದರು. ಬೇಳೆ ಕರಿಯತ್ತಾಗ ಅವ್ರ ಬಾಕ್ಲ ಹತ್ರ ಹೋದ್ವಿ. ಅವರು, ಅಣ್ಣ ನಮಸ್ಕಾರ ಅಮ್ಮ,
ಏನದು ಪರಿಸ್ಥಿತಿ ಹಿಂಗಿದೆ ಅಣ್ಣ, 5 ಗಂಟೆಗೆ ನಮ್ಮ ಗ್ರಾಮಕ್ಕೆ ಬರಬೇಕು ಟೆಂಪೋ. ಅಯ್ಯೋ ಹೋಗಕ್ಕ, ನಿನಗ್ಯಾಕೆ ಬೆಳಕರೆ ಹೊತ್ತಿಗೆ ನಿಮ್ಮ ಊರಲ್ಲಿರುತ್ತೆ. ಪಾಪ ಕಳಿಸ್ರು. ಬೆಳಕರೆ ನನಗೆ ಮುಂಚೆ ನಮ್ಮ ಊರಿನ ಜನ ರೆಡಿಯಾಗಿ ತುಂಬಿದ್ದಾರೆ ಟೆಂಪೋ. ಈ ಗಂಡಸರು ಏನು ಹೇಳ್ತಾ ಇದ್ದಾರಮ್ಮ, ಮೇಮ್ರಾವಲ್ಲ ನಾವು ಬರಬೇಕಾ ಅಂತ. ಬೇಡ ಅಣ್ಣ, ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಿಮ್ಮ ಗಮನಕ್ಕೆ ಹೋಗಿ 50 ಜನ ಹೋಗಿ ಇಳಿದ್ವಿ. ಪೊಲೀಸರು ಇಬ್ಬರು ಬನ್ನಿ, ನೀವಿಬ್ಬರು ಬನ್ನಿ, SI ಕರೀತಾ ಇದ್ದಾರೆ ಅಂತ. ಅಲ್ಲೇನು ಮಾಡಿದ್ದಾರೆ, ವಕೀಲಗಳೆಲ್ಲ ಕೂತ್ಕೊಂಡು ಅಲ್ಲಿ ಚರ್ಚೆ ನಡೀತಾ ಇದೆ ನಮ್ಮ ಬಗ್ಗೆ. ಹಿಂಗ್ ಮಾಡಿದ್ದಾರೆ, ಅವ್ರು ಹಂಗ ಮಾಡಿದ್ದಾರೆ ಅಂತ. ಏನ್ ಮಾಡಿದ್ರಿ ನೀವು? ಮರ ಕಡ್ದಿದ್ ಅಷ್ಟೇ ಅಲ್ಲ, ಅಷ್ಟೇ ರೋಡ್ ಮಾಡಿ ಜಮೀನು ಒಂದ್ ಅಡಿ ಬಂದು 5,000 ಯಾರ ಮನೆ ಗಂಟಂತ ಹೊಡೆದ್ರಿ ಅಂತ ಅವ್ರು 5,000 ಅಡಿ ಬಂದು. ಅಂದ್ರೆ ನೀವು ಬೇರೆಯವ್ರ ಜಮೀನಲ್ಲಿ ಇದ್ದಿದ್ ಮಾವಿನ ಮರ ಎಲ್ಲ ಕಟ್ ಮಾಡಿ ಎಲ್ಲ ಮಾಡ್ಬಿಟ್ಟು ಉದ್ದಕ್ಕೆ ನೀವೇ ಡಿಸಿಷನ್ ಮಾಡ್ಕೊಂಡು ನಾವೇ ಎದ್ದು ರೋಡ್ ಬೇಕಲ್ಲ ನಮ್ಗೆ, ನಮ್ಮ ಮಕ್ಕಳು ಇಲ್ಲಿ ಹೋಗೋದು. ಕೇಳಿದ್ರೆ ಅವರು ಬಿಡಲ್ಲ, ನಾವೇ ಅಂತ ನೋಡ್ಲಿಲ್ಲ. ಒಟ್ಟು ರಾಶಿಗೆ ನೀವು ಕಟ್ ಮಾಡ್ಬಿಟ್ರಿ, ಉದ್ದಕ್ಕೂ ಮಾಡಿಬಿಟ್ವಿ. ನಮ್ ಬಡವರೇ ನಾವು ಬಿಟ್ಟಿದೀವಲ್ಲ ಫಸ್ಟ್. ಹಂಗಾಗಿ ಏನ್ ಮಾಡಿದ್ರು, ಆಮೇಲೆ ಓದ್ವಿ. ಅಣ್ಣ ನಾವು ಬರ್ತೀವಿ ಒಳಗೆ ಎಲ್ರು, 2-3 ಬರಕ್ಕಾಗಲ್ಲ ಅಂತ ಪೊಲೀಸರಿಗೆ ಅವ್ರೇನ್ ಚರ್ಚೆ ಮಾಡಿದ್ರು. ಮತ್ತೆ ಎಲ್ಲರನ್ನು ಬನ್ನಿ ಅಂತ ಹೇಳ್ಬಿಟ್ರು. ಹೋಗ್ರಿ ಅಂದ್ರೆ ಯಾರು ಮಾತಾಡಕ್ಕೆ ಎದುರ್ತಾರೆ. ಆಮೇಲೆ ಕೊಟ್ಟಿರೋದು ನನ್ನ ಮೇಲೆ. ನಾನು ಹೋದೆ, ಆಮೇಲೆ ಶೇರ್ ಹಾಕೊಂಡ್ರು ಸರಿ. SI ನೋಡಿದ್ದಾರೆ, ಹೆಣ್ಣು ಮಕ್ಕಳ ಬಗ್ಗೆ ಹೋಗಿ ಬರ್ತಾ ಇರ್ತೀವಲ್ಲ ನಾವು. ಆವಾಗ ಏನಮ್ಮ ನಿಮ್ದು ಸಮಾಚಾರ ಅಂತಂದ್ರು. ಸರ್ ಹಿಂಗಾಗಿದೆ ಪರಿಸ್ಥಿತಿ, ನಮ್ಮ ಮಕ್ಕಳಿಗೆ ಎಜುಕೇಷನ್ ಬೇಡವಾ ಸರ್, ರೋಡ್ ಇಲ್ಲ. ಅದು ಬಡವರೇ, ನಾವು ಇಷ್ಟು ಜಾಗ ಬಿಟ್ಟಿದ್ದೀವಿ ಸರ್, ಇರೋದು 1 ಎಕರೆನಲ್ಲಿ. ಅದಕ್ಕೆ ಉದ್ದಕ್ಕೂ ನೋಡಿ ಶ್ರೀಮಂತರು ಸರ್, ಅದರಲ್ಲಿ ಬಿಟ್ಟಿದ್ರೆ ಈಗ ಶ್ರೀಮಂತರೇ ನೀರು ಬೇಕಂದ್ರೆ ಬಾವಿಗಳು ತೆಗಿತಾರೆ, ಆಮೇಲೆ ಫಿಲ್ಟರ್ಗಳೆಲ್ಲ ಹಾಕ್ತಾರೆ, ಎಷ್ಟೋ ದಾನ ಧರ್ಮಗಳು ಮಾಡ್ತಾರೆ. ಆದರೆ ಇದರಲ್ಲಿ ಅವ್ರದ್ದೊಂದು ಧರ್ಮ ಸರ್, ನಾವು ತಪ್ಪ ಮಾಡಿರೋದು ಅಂತಂದರೆ SI ನೀವು ಎಜುಕೇಟ್ಗಳು ಲಾ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಬೈದ್ರು ಅವ್ರು. ಆಮೇಲೆ ಏನು ಮಾಡಿದ್ರಮ್ಮ, ನೀವು ಮಾಡಿದ್ರಿ, ನಿನಗೋಸ್ಕರ ಅಲ್ಲ, ಇಡೀ ನಿಮ್ಮ ಸಮುದಾಯಕ್ಕೋಸ್ಕರ ಅಂತ ಹೇಳ್ತಾ ಇದ್ರಪ್ಪ ಅಂತಾನೆ. ಇನ್ನೊಂದು ಅಡಿ ಅಂತ ಬರಬಾರ್ದಮ್ಮ, ಇಷ್ಟು ಬಿಟ್ಟಿದ್ದೀವಿ. ಕೈ ಮುಗ್ದು ಸರ್ ಅಷ್ಟೇ ಸಾಕು ನೀವು ಬಿಟ್ಟಿರೋದಂತ. ಇವಾಗ ನಾನು ಒಬ್ಳೇ ಹೋಗ್ತೀನ, ಇಡೀ ಊರೇ JCBಗಳು, ಟ್ಯಾಕ್ಟ್ರಿಗಳು, ಕಾರುಗಳು, ಮಕ್ಕಳು ಎಲ್ಲ ಕೂಡ. ಆದ್ರೆ ನಿಮ್ಗೆ ಅವತ್ತು ಭಯ ಆಗ್ಲಿಲ್ವಾ? ಬೇರೆ ಹೊಲದಲ್ಲೆಲ್ಲ ಮರ ಕಟ್ ಮಾಡಕ್ಕೆ, ಮತ್ತೆ ನನ್ ಮೇಲೆ ಕೇಸ್ ಆಗತ್ತೆ, ನನ್ನ ಮೇಲೆ ಆಗತ್ತೆ ಅಂತ ಗೊತ್ತಿಲ್ಲ ನನಗೆ. ಸಪೋರ್ಟ್ ಮಾಡ್ತಲ್ಲ ನಮ್ಮ ಊರಿನ ಜನ ಎಲ್ಲ, ನಿಮ್ಮ ಕೈಯಲ್ಲಿದೆ ಇದು, ನೀವು ಗಂಡಸರ ಕೈಯಲ್ಲಿ ಆಗಲ್ಲ ಎತ್ಕೊಂಡು ಒಳಗಾಕ್ಬಿಡ್ತಾರೆ ಅಂತ, ನೀವು ಮಾಡಬಹುದು ಅಂತ ಸಪೋರ್ಟ್ ಧೈರ್ಯ ಕೊಟ್ರಲ್ಲ, ಆ ಧೈರ್ಯದ ಮೇಲೆ ಹೊಡೆದಾಕಿದ್ವಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕೂತ್ಕೊಂಡಾಗ್ಲೂ ಭಯ ಆಗ್ಲಿಲ್ಲ? ಏನೂ ಇಲ್ಲ. ನಾವ್ ಏನ್ ತಪ್ಪು ಮಾಡಿದ್ವಿ? ನಮಗೋಸ್ಕರ ಅಲ್ವಲ್ಲ, ಇಡೀ ಸಮುದಾಯದ ಮಕ್ಕಳಿಗೋಸ್ಕರ. ಬಡ ಮಕ್ಕಳೇ ಜಾಸ್ತಿ ಇರೋದು. ಪಾಪಮ್ಮ ಅವ್ರೆ, ಎಷ್ಟೊಂದು ಬಹುಮಾನಗಳು, ಪ್ರಶಸ್ತಿಗಳನ್ನು ಕೂಡ ತಗೊಂಡ್ಬಿಟ್ಟಿದ್ದೀರಾ. ಇದೆಲ್ಲ ಆಗಕ್ ಮುಂಚೆ ಪಾಪಮ್ಮ ಅವ್ರು ಹೇಗಿದ್ರು, ಹೇಗಾದ್ರು? ನಾನು ನಮ್ಮ ಗಂಡ ತೀರ್ಕೊಂಡು 5 ವರ್ಷ ಆಗಿದ್ದು. ನನಗೆ ಅವಾಗಿನ್ನೂ 28 ವರ್ಷ. ನನಗೆ 2 ಹೆಣ್ಮಕ್ಳು, ನಮ್ಮಮ್ಮ ಇದ್ರು. ಇಷ್ಟೇ ನಮ್ಮ ಸಂಸಾರ. ನಮ್ಮಮ್ಮ ಮಕ್ಕಳು ನೋಡ್ಕೊಂಡು ನನ್ನ ಸಾಕೊಳ್ತಾ ಇದ್ರು. ನಮ್ಮೂರ್ಗೆ ಒಂದ್ಸಾರಿ ಗ್ರಾಮ ವಿಕಾಸ ಸಂಸ್ಥೆ ನಮ್ಮೂರ್ಗ್ ಬಂತು. ಎಲ್ಲ ಸಂಘಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಊರಿನ ದೊಡ್ಡವ್ರ ಜೊತೆ ಮಾತಾಡ್ತಾ ಇದ್ರು. ನಮಗೆ ಯಾಕೆ ಬೇಕು, ಅದೇನೋ ಮಾತಾಡ್ಕೊಳಕ್ ಬಂದಿದ್ದಾರೆ, ಅದೇ ನಮ್ಗೆ ಸಂಘ ಏನು ಗೊತ್ತು ನಮಗೆ. ಮನೆ ಆಯ್ತು, ಮಕ್ಕಳಾಯ್ತು, ಅಷ್ಟೇ ನಮ್ಗೆ ಗೊತ್ತಿರೋದು. ಆಮೇಲೆ ಅವ್ರು ಬಂದ ಮೇಲೆ ಸಂಘ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಹೋಗ್ಲಿಲ್ಲ. ಯಾರೋ ಕುಂತಿದ್ದಾರೆ ನೋಡೋಣ ಅಂತ ಹೋದೆ. ಅಲ್ಲೆಲ್ಲ ಕೂತಿದ್ರು, ಎಲ್ಲ ಸ್ಕೂಲ್ ಕಾಂಪೌಂಡ್ ಹತ್ರ. ನೀವು ಬಂದು ಕೂತ್ಕೊಳ್ರಿ, ನಿಮಗೆ ಬೇಕಾಗಿರೋದು, ನಿಮ್ಮಂತವ್ರೆ ಮುಂದಕ್ಕೆ ಬರ್ಬೇಕಾಗಿರೋದು, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಬೇಕಾಗಿರೋದು, ನಿಮ್ಮ ಹಳ್ಳಿಗೆ ಬೇಕಾಗಿರೋದು, ಇವೆಲ್ಲ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ, ಬನ್ರಿ, ನೀವ್ಯಾಕ್ರಿ ಅಲ್ಲಿದ್ದೀರಾ ಅಂತ ಹೇಳಿದ್ರು. ಮಕ್ರಿ ಬಿಸಾಕ್ಬಿಟ್ಟು ಕಸ ಎತ್ಕೊಂಡು ಹೋಗ್ತಾ ಇದ್ದೆ ತಿಪ್ಪೆಗೆ. ಏನೋ ಬಂದು ಕೂತಿದಾರೆ, ಕೇಳ್ಕೊಳ್ಳೋಣ ಅಂತ ಬಂದು ಕೂತ್ಕೊಂಡೆ. ಸಂಘದ ಪರಿಕಲ್ಪನೆ ಬಗ್ಗೆ ಎಲ್ಲಾನು ಹೇಳಿದ್ರು. ಈ ತರ ಆಗುತ್ತೆ, ಇದ್ರ ಉಪಯೋಗ ಏನು, ಮತ್ತೆ ಇದ್ರ ರಚನೆ ಏನು, ಮತ್ತೆ ಇದ್ರ ಉದ್ದೇಶ ಏನು ಅಂತ ಎಲ್ಲ ಹೇಳ್ತಾ ಇದ್ರು. ನಾನು ಕೂತ್ಕೊಂಡಿದ್ದೆ. ಒಂದು ಹಾಡು ಹೇಳಿ ಅಂತ ಹೇಳಿದ್ರು. ಆಮೇಲೆ ಯಾರಿಗೂ ನಮ್ಗೆಲ್ಲ ಕೂಡ ಬರೋದು ಜನಪದ ಗೀತೆ, ವಾಸಿಕೆ ಹಾಡುಗಳು, ಮದುವೆ ಹಾಡುಗಳು, ಕಳೆ ಕೀಳ್ತಕ್ಕಂಥದ್ದು, ರಾಗಿ ಬೀಸೋ ಅಂತವು ಇವು ಬರೋದು. ನಮ್ಗೆಲ್ಲ ಇಂಥ ಜನಕ್ಕೆ ಹೋಗ್ಬಿಟ್ಟು, ನಿಮ್ಮಂಥವ್ರಿಗೆ ಹೋಗ್ಬಿಟ್ಟು ನಾವು ಹಾಡು ಹೇಳಿ ಅಂದ್ರೆ ಯಾವಾಡ ನಾವು ಹೇಳೋದು? ನಾವೇನು ಸಂಗೀತ ಬರ್ತದ ನಮ್ಗೆ? ಇಲ್ಲ ತಾನೇ ಅಂತ ಎಲ್ಲರೂ ನಮ್ಮಷ್ಟಿಗೆ ಗುಸ ಅಂತ ಹೇಳ್ಕೊಂಡು ಅಂದ್ಕೊಳ್ತಾ ಇದ್ವಿ. ಅಷ್ಟರೊಳಗೆ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲ ಪಾಪಮ್ಮವ್ರಿಗೆ ಹಾಡು ಚೆನ್ನಾಗಿ ಆಡ್ತಾರೆ, ಅವರೇ ಹಾಡ್ಬೇಕು ಅಂತೇಳಿ ಊರೆಲ್ಲರೂ ಕೂಡ ಗಂಡಸರು ಹೆಂಗಸರು ಎಲ್ಲ ನನ್ನ ಕಡೆನೆ ತೋರಿಸಿದ್ರು.
ಶಾಲೆನಲ್ಲಿ ನಾನು 9ನೇ ಕ್ಲಾಸ್ ಓದಿದ್ದೀನಿ. ನನಗೆ ಶಾಲೆನಲ್ಲಿ ಕೂಡ ಸ್ವಲ್ಪ ಸಂಗೀತ ಆಗಿದೆ. ಮತ್ತೆ ಶಾಲೆನಲ್ಲಿ ಕೂಡ ನಾನು ಫಿಲಮ್ಗೆ ತಗೋಬೇಕು ಹಾಡಾಡೋದಿಕ್ಕೆ ಅಂತ ಹೇಳಿ ಬಂದಿದ್ರು. ನಮ್ಮ ತಂದೆಯವರು ನಾನು ಕಳಿಸಿಲ್ಲ, ನಾನು ಒಬ್ಳೆ ಮಗಳು ಅಂತ ಹೇಳ್ಬಿಟ್ಟು ನಾನು ಹೋಗಿಲ್ಲ. ನನಗೆ ಹಾಡು ಬರ್ತದೆ, ರಾಗ ಇದೆ, ಆದ್ರೆ ನಾನು ಹಾಡೋದಿಲ್ಲ ನಮ್ಮ ಗಂಡ ಸತ್ತ ಮೇಲೆ ಅಂತ ಶಬ್ದ ಮಾಡ್ಬಿಟ್ಟಿದ್ದೆ. ಆಮೇಲೆ ಏನ್ ಮಾಡ್ದೆ ಅಂತ ಹೇಳಿದ್ರೆ, ಆಮೇಲೆ ಹೇಳಿ ಅಂತ ಹೇಳಿದ್ರೆ, ಆಮೇಲೆ ಒಂದು ಹಾಡು ಹೇಳ್ದೆ. ಅದು ಹೇಳಿದ ಮೇಲೆ ಅವ್ರಿಗೆ ತುಂಬಾ ಖುಷಿ ಆಯ್ತಾ. ಈ ಸಣ್ಣ ಹಳ್ಳಿನಲ್ಲಿ ಸಂಗೀತ ಹಾಡೋರು ಇದ್ದಾರೆ ಅಂತ ಹೇಳಿದ್ರೆ ಈ 1992ರಲ್ಲಿ ಇದು ಅದ್ಭುತ ಅಂತೇಳಿ. ನಿಜ. ಆಮೇಲೆ ಏನ್ ಮಾಡಿದ್ರು, ಓಹೋ ಈ ಮಹಿಳೆನಲ್ಲಿ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡು ಅವಾಗ ಎಲ್ರಿಗೂ ಒಂದ್ ಸಂಘ ಮಾಡಿದ್ರು. 20 ಜನ, 40 ಜನ, 60 ಜನ, 80 ಜನ ಆಗೋದ್ವಿ. 4 ಸಂಘಗಳ ಆಗ್ಬಿಡ್ತು ನಮ್ದು. ಅಕೌಂಟ್ ಮಾಡ್ಕೊಂಡು ಉಳಿತಾಯ ಮಾಡ್ಕೊಂಡು ಬಿಟ್ಟು ಸಾಲ ಸವಲತ್ತುಗಳು, ಊರ್ ಬಗ್ಗೆ, ನೀರು, ಮನೆಗಳು, ಶಾಲೆ ಕಾಂಪೌಂಡು, ಹಾಲ್ ಡೈರಿ, ಕೆರೆ ಕೆಲಸ, ರಸ್ತೆ ರಿಪೇರಿ, ಬಸ್ಸು, ಅಗಾಧವಾದ ಮಕ್ಕಳಿಗಾಗಿ ಕೆಲಸಗಳು, ಸ್ವಚ್ಛತೆ ಬಗ್ಗೆ, ಮತ್ತೆ ನಾವು ಇಷ್ಟೇ ಮಕ್ಕಳು ಸಾಕು, ಮಕ್ಕಳು ಎಷ್ಟು ಬೇಕು ಅನ್ನೋದನ್ನ ನಿರ್ಧಾರ, ಮತ್ತೆ ಹೆಣ್ಣು ಮಕ್ಕಳಿಗೆ ಎಷ್ಟು ದಿನಕ್ಕೆ ಮದುವೆ ಮಾಡಬೇಕು, 18 ತುಂಬಿದ ಮೇಲೆ ಮಾಡಬೇಕು, ಹೆಣ್ಣು ಮಕ್ಕಳನ್ನ ಓದಿಸ್ಬೇಕು, ಮಹಿಳೆಯರು ಕೂಡ ಎಲ್ಲಾ ತೀರ್ಮಾನದಲ್ಲಿ, ಕುಟುಂಬದ ತೀರ್ಮಾನದಲ್ಲಿ ಮತ್ತೆ ಸಮುದಾಯದ ತೀರ್ಮಾನದಲ್ಲಿ ನಾವು ಇರಬೇಕು ಅಂತಕ್ಕಂಥ ಒಂದು ನಿಲುವುಗಳನ್ನ ತಗೊಂಡು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಕೂಡ ನಾವು ಎಲ್ಲಾ ನಿಟ್ಟಿನಲ್ಲಿನೂ ಕೂಡ ನಾವು ಮುಂದೆ ಬಂದ್ವಿ. ಆವಾಗ ಗುರ್ತಿಸಿದ್ರು, ಆವಾಗ ಸಂಘದ ಸೆಕ್ರೆಟರಿ ಆಗಿ ಮಾಡಿದ್ರು. ಆಮೇಲೆ ಸುಮಾರು ವರ್ಷ ನೈಟ್ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದೆ. 7 ವರ್ಷಗಳ ಕಾಲ ನೈಟ್ ಸ್ಕೂಲ್ ಟೀಚರ್ ಆಗಿ ಮಾಡಿದೆ. ಅರಿಕಾಲಿಕ ಅಂಗನವಾಡಿ ಟೀಚರ್ ಆಗಿ 2 ಗಂಟೆಯಿಂದ 4 ಗಂಟೆವರೆಗೂ ಅಂಗನವಾಡಿ ಟೀಚರ್ ಆಗಿ 1 ವರ್ಷ ಕೆಲಸ ಮಾಡಿದೆ. ಆಮೇಲೆ ಗ್ರಾಮೀಣ ಮಹಿಳಾ ಒಕ್ಕೂಟಕ್ಕೆ ನಾನು ಬಂದೆ. ಅಲ್ಲಿ ಕೂಡ ನಾನು ಬಂದಾಗ ಸ್ವಸಹಾಯದ ಸಂಘದ ರಚನೆಯಲ್ಲಿ ನಾನು ಟೀಮ್ ಲೀಡರ್ ಆಗಿ ನಾನು ಸುಮಾರು ಸಂಘಗಳನ್ನ ರಚನೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆನಲ್ಲಿ ತೊಡಗಿಸ್ಕೊಂಡೆ. ಸಂಘಗಳನ್ನ ಕಟ್ಟಿದ್ವಿ. ಸುಮಾರು 100 ಹಳ್ಳಿಗಳಲ್ಲಿ ಕೂಡ, ತಾಲೂಕು ಹಳ್ಳಿಗಳಲ್ಲೆಲ್ಲ ಕೂಡ 3 ವರ್ಷಗಳ ಕಾಲ ಸತತವಾಗಿ ಕೆರೆ ಜಾಥಾದಲ್ಲಿನೂ ಕೆಲಸ ಮಾಡಿದ್ದೀನಿ. ಸಾವಯವ ಕೃಷಿ ಜಾಥಾ ಸಮಾವೇಶಗಳಲ್ಲಿ ಕೂಡ ನಾವು ಹೆಚ್ಚಿನದಾಗಿ ಅಧಿಕಾರಿಗಳ ಜೊತೆ ಮತ್ತೆ ರಾಜಕಾರಣಿಗಳ ಜೊತೆ ಮಂಡನೆ ಮಾಡ್ತಕ್ಕಂತ ವ್ಯವಸ್ಥೆಗಳನ್ನ ಮಂಡನೆ ಮಾಡಿದ್ರಿ. ಮಹಿಳೆ ಮತ್ತು ನೀರು, ಮಹಿಳೆ ಮತ್ತು ಸಾರಾಯಿ, ಮಹಿಳೆ ಮತ್ತು ವಸತಿ, ಮಹಿಳೆ ಮತ್ತು ಶಿಕ್ಷಣ, ಈ ತರದ ಮಹಿಳೆ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ, ಈ ತರ ವ್ಯವಸ್ಥೆಗಳ ಕುರಿತು ನಾವು ಇದನ್ನೆಲ್ಲ ಪ್ರೆಸೆಂಟೇಶನ್ ಅನ್ನ ಮಾತಾಡಿದೀವಿ. ಇದೆಲ್ಲ ಕೂಡ ಮತ್ತೆ ಬಡ್ಡಿಯನ್ನ ಕಡಿಮೆ ಮಾಡಬೇಕು ಸರ್ಕಾರ. ಯಾವುದು ಬ್ಯಾಂಕ್ಗಳಲ್ಲಿ ಕೊಡ್ತಕ್ಕಂತ ಸಾಲಕ್ಕೆ ಬಡ್ಡಿನ %% ಮಾಡಬೇಕು. ಪಂಚಾಯತಿನಲ್ಲಿ ಗ್ರಾಮ ಸಭೆಗಳ ಕಟ್ಟುನಿಟ್ಟಾಗಿ ಆಗ್ಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಗಳು, ಪಂಚಾಯತಿಗಳು ಯಾವಾಗ್ಲೂ ತೆರಿಬೇಕು ಅಂತೇಳಿ, ಆಸ್ಪತ್ರೆಗಳು 24 ಅವರ್ ಸೇವೆ ಇರಬೇಕು ಅಂತಕ್ಕಂಥದ್ದು, ಬಿಸಿ ಊಟದ ಕಾರ್ಯಕ್ರಮಗಳು ಇರಬೇಕು ಮಕ್ಕಳಿಗೆ, ಮತ್ತೆ ಎಲ್ಲಾ ವಿಚಾರಗಳನ್ನ ನಾವು ಈ ಒಂದು ಇದರಲ್ಲಿ ಸಂಘಟನೆ ಗ್ರಾಮೀಣ ಮಹಿಳಾ ಒಕ್ಕೂಟದಲ್ಲಿ ಜಾಗೃತಿ ಮೂಡಿಸ್, ಪಾದಯಾತ್ರೆಗಳು, ಹೋರಾಟಗಳು, ಈ ತರದೆಲ್ಲಾನು ನಾವು ತೊಡಗಿಸ್ಕೊಂಡ್ವಿ. ಮೇಲೆ ನೀತಿಗಳನ್ನ ಪಾಲನೆ ಧೋರಣೆಗಳು, ನೀತಿಗಳನ್ನ ರೂಪಿಸ್ತಾರೆ ಕೇಂದ್ರ ರೂಪದಲ್ಲಿ. ಮಹಿಳೆಯರ ಪರವಾಗಿ ನೀತಿಗಳಿರ್ಬೇಕು, ಮಹಿಳೆಯರಿಗೆ ಅನುಕೂಲ ಆಗುವಂತ ಹೆಣ್ಣು ಮಕ್ಕಳ ಪರವಾದ ನೀತಿಗಳು, ಕಾನೂನುಗಳು ಬರಬೇಕು, ಮಹಿಳೆಯರ ಪರವಾಗಿ ಕಾನೂನುಗಳು ಬರಬೇಕು, ಪರಿಸರಕ್ಕೆ ಸಂಬಂಧಪಟ್ಟ ಕಾನೂನುಗಳು ಬರಬೇಕು, ಮಕ್ಕಳ ಪರವಾಗಿ ಕಾನೂನುಗಳನ್ನ ಬರಬೇಕು. ಅಲ್ಲಿಗೆ ಕೂಡ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಕೂಡ ನಾವು ಪತ್ರ ವ್ಯವಹಾರಗಳನ್ನ ಮಾಡ್ತಾ ಬಂದಿದ್ದೀವಿ. ಮತ್ತೆ ಸಭೆಗಳನ್ನ ಮಾಡಿರ್ತಕ್ಕಂಥ ಒಂದು ಸಾಧನೆಗಳು ಇದೆ. ಮತ್ತೆ ರಾಜ್ಯ ಮಟ್ಟದಲ್ಲಿ ಕೂಡ ಎಲ್ಲಾ ಜಿಲ್ಲೆಗಳನ್ನ ನಾವು ಒಗ್ಗೂಡಿಸಿ ಮಹಾ ಒಕ್ಕೂಟ ಮಾಡಿ, ಒಕ್ಕೂಟ ಅದರ ಒಂದು ಸ್ಪಾನ್ಸರ್ಡ್ ಅಲ್ಲಿ ನಾವು ಸತತವಾಗಿ ಕಾನೂನು ಅರಿವನ್ನ ಕೂಡ ಮಹಿಳಾ ಆಯೋಗದ ಜೊತೆ ನಾವು ಸೇರಿ, ಮೇಡಮ್ ಅವರು ಶ್ರೀಮತಿ ಗೌರವಾನ್ವಿತರು ಪ್ರಮೀಳಾ ನೇಸರ್ಗಿ ಮೇಡಮ್ ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಡೊಮೆಸ್ಟಿಕ್ ವೈಲೆನ್ಸ್ 2005-6 ಅದು ಬಂದಾಗ ಕಾನೂನು ಹೇಗಿದೆ ಅಂತಕ್ಕಂಥ ಎಲ್ಲಾ ವಿಚಾರಗಳನ್ನ, ಎಲ್ಲಾ ಜಿಲ್ಲೆಯ ಸಮಸ್ಯೆಗಳನ್ನ ಒಟ್ಟುಗೂಡಿಸಿ ರಾಜ್ಯ ಮಟ್ಟದಲ್ಲಿ ಅದನ್ನ ಮಂಡನೆ ಮಾಡ್ತಕ್ಕಂಥ ಸಮಾವೇಶವನ್ನ ಕೂಡ ನಾವು ಮಾಡೋದು. ಇದೆಲ್ಲ ಮಾಡಿದ ಮೇಲೆ ನನಗೆ ಕೂಡ ಅದನ್ನ ತೊಡಗಿಸ್ಕೊಳ್ತಾ ಉತ್ತೇಜನ ಪುಷ್ ಮಾಡೋರು ಇದ್ದಾರೆ. ಅದ್ರಲ್ಲಿ ಮೇಡಮ್ ಅವರು ನಮ್ಮ ಜೊತೆಗೆ ನಮ್ಮದು ಟೀಮು ಚೆನ್ನಾಗಿದೆ. ನಮ್ಮ ಟೀಮ್ ಕೂಡ ಒಬ್ರೊಬ್ರು ನಾವು ಕೈ ಬಿಡದೆ ಜೋಡಿಸ್ಕೊಂಡು, ನಮ್ಮ ಅಧಿಕಾರಿಗಳು, ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕೇಂದ್ರ ಮಟ್ಟದ ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ಎಲ್ಲಾ ರೀತಿನಲ್ಲಿ, ನ್ಯಾಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಎಲ್ಲಾ ರೀತಿನಲ್ಲಿ ನಮ್ಮ ಮಹಿಳಾ ಒಕ್ಕೂಟದ ಒಂದು ನಿಲುವನ್ನ ನಾವು ತಗೊಂಡಿದ್ದನ್ನ ಮನ್ನಣೆ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬಾ ಋಣಿ ಅವರು.
ಅವ್ರಿಗೆಲ್ಲ ನಾವು. ವಯಸ್ಸಾದ್ರೇನೋ ಚಿಂತೆ ಇಲ್ಲ, ಮನಸ್ಸಿಗೆ ವಯಸ್ಸಿಲ್ಲ ಅಂತಕ್ಕಂಥದ್ದು ಆತ್ಮವಿಶ್ವಾಸ ನಮ್ಮಲ್ಲಿ ಆಮೇಲೆ ಬೆಳೆದಿದೆ. ವಯಸ್ಸಾಗ್ತಾ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ. ಅನುಭವ ಆದಾಗ ನಮ್ಗೆ ಧೈರ್ಯ ಬರುತ್ತೆ. ಇನ್ನಷ್ಟು ನೆಕ್ಸ್ಟ್ ಜನರೇಷನ್ ಅಂದ್ರೆ ನಮ್ಮ ಹಿಂದಿನ ಮಕ್ಕಳಿಗೆ ಹೇಳ್ಕೊಡಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆಯ ಪ್ರಯತ್ನಗಳು ನಡೀತಾ ಇದೆ. ಬರೀ ಲಕ್ಷ್ಮಮ್ಮ ಪಾಪಮ್ಮ ಇಬ್ರೇ ಅಲ್ಲ, ನಮ್ಮಲ್ಲಿ ಬೆಳೆದಿರ್ತಕ್ಕಂತ ಎಲ್ಲಾ ಹೆಣ್ಮಕ್ಳು ಕೂಡ ನಮ್ಮಂಗೆನೆ ಬೆಳೆದಿದ್ದಾರೆ. ಆಶಾ ಕಾರ್ಯಕರ್ತರಾಗಿದ್ದಾರೆ, ಕೃಷಿ ಸಖಿ ಆಗಿದ್ದಾರೆ, ಪಶು ಸಖಿ ಆಗಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಾಗಿದ್ದಾರೆ. ಮತ್ತೆ ನಮ್ಮಲ್ಲಿನೇ ಬರೀ ನಾವು ಮಾತಾಡೋರಾಗಿರ್ಬಾರ್ದು, ನಾವು ಕೂಡ ರಾಜಕೀಯದಲ್ಲಿ ನಾವು ಪ್ರಶ್ನೆ ಮಾಡೋದು ಆಗ್ಬೋದು, ಅಥವಾ ಚೇರ್ ಮೇಲೆ ಕೂತ್ಕೊಂಡು ಎಲೆಕ್ಷನ್ ನಿಲ್ಲೋದು ಆಗಿರ್ಬೋದು. ಇವಾಗ 33 ಜನ ಅಲ್ಲ, ಇವಾಗ 50 ಜನ ಮಹಿಳೆಯರು ಗ್ರಾಮ ಪಂಚಾಯತಿನಲ್ಲಿ ನಿಂತು ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ, ಈ ತರ ಭಾಗವಹಿಸಿದ್ದಾರೆ. ಒಟ್ಟಾರೆ ಈ 28 ವರ್ಷಗಳ ಈ ಪ್ರಯತ್ನ, ಈ ಶ್ರಮ ಏನಿದೆಯಲ್ಲ, ಇವಾಗ ಫಲ ಕೊಡ್ತಾ ಇದೆ ಅಂತ ನಾವು ಹೇಳಬಹುದು. ಯಾಕಂದ್ರೆ ಅಷ್ಟು ವರ್ಷಗಳಿಂದ ನೀವು ತಿಳುವಳಿಕೆ ತಗೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ರ ಫಲವಾಗಿ ನಿಮ್ಮಲ್ಲಿ ಒಂದು ಕುಡಿಯೋ ನೀರು ಇರಬಹುದು, ರಸ್ತೆ ಇರಬಹುದು, ಮತ್ತೆ ಅಧಿಕಾರ ಹಿಡಿಯುವಂತಹ ಜಾಗಗಳಲ್ಲಿ ಹೆಣ್ಮಕ್ಳನ್ನ ಪ್ರತಿಷ್ಠಾಪನೆ ಮಾಡಿದಿರಿ. ಹಾಗಾಗಿ ನಿಜವಾದ ಸಬಲೀಕರಣ, ನಿಜವಾದ ಮಹಿಳಾ ಸಮಾನತೆ ನಿಮ್ಮ ಮೂಲಕ ಸಾಕಾರಗೊಳ್ತಾ ಇದೆ ಅಂತ ಹೇಳ್ಬಹುದಾ? ಹೇಳ್ಬೋದು. ತುಂಬಾ 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 ಒಂದು ವಿಶಾಲವಾದ ಅನುಭವವನ್ನ ನೀವು ನಮ್ಮ ಜೊತೆ ಬಿಚ್ಚಿಟ್ಟಿದ್ದೀರಿ. ಕೋಲಾರದ ಗ್ರಾಮೀಣ ಮಹಿಳಾ ಒಕ್ಕೂಟದಲ್ಲಿ ಕಳೆದ 28 ವರ್ಷಗಳಿಂದ ನೀವು ಬಹಳಷ್ಟು ಹೋರಾಟಗಳನ್ನ ಮಾಡಿಕೊಂಡು ನಿಮ್ಮೂರಿಗೆ ಹೆಣ್ಮಕ್ಳಿಗೆ ಬೇಕಾದಂತಹ ಸೌಲಭ್ಯಗಳನ್ನ ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಇನ್ನೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಸಾಕ್ತಾನೆ ಇದೆ. ನಮ್ಗೆ ಸುಸ್ತಾಗ್ತಾ ಇಲ್ಲ, ನಮ್ಗೆ ಇನ್ನಷ್ಟು ಉತ್ಸಾಹ ಬರ್ತಾ ಇದೆ, ಕೆಲಸ ಮಾಡ್ಬೇಕು ಅಂತ ಸ್ಫೂರ್ತಿಯಿಂದ ನಾವು ಮುಂದುವರಿತಾ ಇದ್ದೀವಿ ಅಂತ ಹೇಳಿದ್ರಿ MG ಪಾಪಮ್ಮ ಅವರು. ಹಾಗೆ HM ಲಕ್ಷ್ಮಮ್ಮ, ನಿಮ್ಮಿಬ್ಬರ ಅನುಭವ ಕೇಳಿ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗುತ್ತೆ. ಮಹಿಳಾ ಸಬಲೀಕರಣ, ಮಹಿಳಾ ಸಶಕ್ತತೆ ಅನ್ನೋದು ಬರೀ ವಿದ್ಯೆಯಿಂದ, ಹಣದಿಂದ ಅಥವಾ ಅಧಿಕಾರದಿಂದ ಮಾತ್ರ ಬರಲ್ಲ. ತಳಮಟ್ಟದಲ್ಲಿರುವಂತಹ ಹೆಣ್ಣು ಮಕ್ಕಳು ಈ ಹಂತಕ್ಕೆ ಬೆಳೆದು ನಮ್ಗೇನ್ ಬೇಕೋ ಅದನ್ನ ನಾವು ದಕ್ಕಿಸ್ಕೊಳ್ಳುವಂತಹ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ದೀವಿ ಅನ್ನೋದೇ ನಿಜವಾದ ಮಹಿಳಾ ಸಬಲೀಕರಣ. ಅದೇನೇ ಮಹಿಳಾ ದಿನಾಚರಣೆಯ ಉದ್ದೇಶ ಕೂಡ ಆಗ್ಬೇಕು, ಆಗ್ತಾ ಇದೆ. ಇಂಥ ಕೆಲಸಗಳು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಆಗ್ಬೇಕು. ಆದ್ರೂ ಕೂಡ ಇಷ್ಟೆಲ್ಲ ಹೋರಾಟಗಳ ಮಧ್ಯೆನೂ ಕೂಡ ಒಂದಷ್ಟು ಏಳು ಬೀಳುಗಳು ಇದ್ದೇ ಇರುತ್ತೆ. ಅದು ಸಹಜ ಅಂತ ಅನ್ಕೊಂಡು ಅಲ್ಲೇ ನಿಲ್ದೇನೆ ನಮ್ಮ ಪ್ರಯತ್ನಗಳು ಮುಂದುವರಿತಾನೆ ಇರುತ್ತೆ ಅಂತ ಹೇಳಿದಿರಿ. ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ. ನಾಚಬೇಡಿ ಹೆಣ್ತನಕ್ಕೆ ತಲೆ ಎತ್ತಿ ನಿಲ್ಲಿರಿ, ನಾಚಬೇಡಿ ಹೆಣ್ತನಕ್ಕೆ ತಲೆ ಎತ್ತಿ ನಿಲ್ಲಿರಿ. ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ. ಕಾತಲೆಯೇ ಕಾಂತದಲ್ಲಿ ಕಣ್ಣ ಹನಿ ಸಾಕವ್ವ, ಕಾತಲೆಯೇ ಕಾಂತದಲ್ಲಿ ಕಣ್ಣ ಹನಿ ಸಾಕವ್ವ, ಸಾಕವ್ವ ಇನ್ನೋ ಸಾಕವ್ವ, ಸಾಕವ್ವ ಇನ್ನೋ ಸಾಕವ್ವ. ಬೆಳಕೆಗೊಮ್ಮೆ ಈಚೆ ಬಾ ಕಂಡಿತು ಜೀವನ, ಬೆಳಕೆಗೊಮ್ಮೆ ಈಚೆ ಬಾ ಕಂಡಿತು ಜೀವನ. ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ. ನಾನು ನೀನು ಅವಳು ಇವಳು ಹೆಣ್ಣಾಗಿ ನೊಂದವರು,
ನಾನು ನೀನು ಅವಳು ಇವಳು ಹೆಣ್ಣಾಗಿ ನೊಂದವರು ನೊಂದವರು ನಾವು ನೊಂದವರು ನೊಂದವರು ನಾವು ನೊಂದವರು ಕೈಗೆ ಕೈ ಜೋಡಿಸೋಣ ಹೊಸ ಜಗತ್ತು ನಮ್ಮದು ಕೈಗೆ ಕೈ ಕೂಡಿಸೋಣ ಹೊಸ ಜಗತ್ತು ನಮ್ಮದು ತೂರಬೇಡಿ ಗಾಳಿಗೆ ಎಂಟನದ ಘನತೆಯ ತೂರಬೇಡಿ ಗಾಳಿಗೆ ಎಂಟನದ ಘನತೆಯ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಹೆಣ್ಣು ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳಿ ನೀವು ಸಾಧಿಸ್ಬಿಟ್ಟಿದ್ದೀರಾ. ನೀವು ಕೋಲಾರದಿಂದ ಆಕಾಶವಾಣಿವರೆಗೂ ಬಂದು ನಿಮ್ಮ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ಆಕಾಶವಾಣಿ ಪರವಾಗಿ ಎಲ್ಲ ಕೇಳುಗರ ಪರವಾಗಿ MG ಪಾಪಮ್ಮ ಅವರೇ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. HM ಲಕ್ಷ್ಮಮ್ಮ ಅವರು ನಿಮಗೂ ಕೂಡ ಪ್ರೀತಿಯ ನಮಸ್ಕಾರಗಳು. ಧನ್ಯವಾದಗಳು ಮೇಡಮ್, ನಮಸ್ಕಾರ. ಆತ್ಮೀಯ ಕೇಳುಗರೆ, ಇದಾಗಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಶ್ರೀಮತಿ MG ಪಾಪಮ್ಮ ಹಾಗೂ HM ಲಕ್ಷ್ಮಮ್ಮ ಅವರೊಂದಿಗಿನ ಸಂದರ್ಶನ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಇದುವರೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಕೋಲಾರದ ಮುಳಬಾಗಿಲು ಗ್ರಾಮೀಣ ಮಹಿಳಾ ಒಕ್ಕೂಟದ ಕಾರ್ಯದರ್ಶಿ MG ಪಾಪಮ್ಮ ಹಾಗೂ ಉಪಾಧ್ಯಕ್ಷರು ಸದ್ಯ ಸದಸ್ಯರೂ ಆಗಿರುವ HM ಲಕ್ಷ್ಮಮ್ಮ ಅವರೊಂದಿಗೆ ಮಾತುಕತೆಯನ್ನ ಕೇಳಿದಿರಿ. ನಿರ್ಮಾಣ ಹಾಗೂ ಪ್ರಸ್ತುತಿ ಚಂದು ಬಾನುಲಿ ಬಂಧು. ನಿರ್ವಹಣೆ ಕೃಷ್ಣಪ್ಪ ಕೆವಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.